ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಲ್ ಸಿನಿಮಾಗೆ ಪೈರಸಿ ಕಾಟ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಪೈರಸಿ ವೈರಸ್ ಬಗ್ಗೆ ಇದೀಗ ಡೆವಲ್ ಟೀಮ್ ಅಧಿಕೃತ ಪೋಸ್ಟ್ ಅನ್ನು ಹಾಕಿದೆ. ಇಲ್ಲಿವರೆಗೂ ಬರೋಬ್ಬರಿ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಗಳನ್ನ ಹುಡುಕಿ ಡಿಲೀಟ್ ಮಾಡಿಸಿದ್ದಾರೆ. 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಅನ್ನ ಸುಮಾರು 10,500ಕ್ಕೂ ಹೆಚ್ಚಿನ ಪೈರಸಿ ಲಿಂಕ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಮತ್ತೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅವರು ದಯವಿಟ್ಟು ಪೈರಸಿ ಮಾಡಕ್ ಹೋಗ್ಬೇಡಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟಿಗೆ ಪೈರಸಿ ಎದುರಾಗಿರ್ಲಿಲ್ಲ ಅಂತ ಹೇಳೋದ್ರ ಮುಖಾಂತರ ಪೈರಸಿ ಮಾರಕವಾಗ್ತಾ ಇದೆ ಅಂತ ಡೆವಿಲ್ ಟೀಮ್ ಹೇಳ್ತಾ ಇದೆ. ಈ ಪೈರಸಿ ಅನ್ನೋದು ಸಿನಿಮಾ ಇಂಡಸ್ಟ್ರಿಗೆ ನಿಜ ಈ ಕ್ಯಾನ್ಸರ್ ಇದ್ದಂಗೆ, ಹೋಗೋದೇ ಇಲ್ಲ ಇದು. ಆಮೇಲೆ ಎಷ್ಟೇ ಕೇಳ್ಕೊಂಡ್ರು, ಬೇಡ್ಕೊಂಡ್ರು, ಬಡ್ಕೊಂಡ್ರು, ಆಕ್ಷನ್ ತಗೊಂಡ್ರು, ಅದಕ್ಕೋಸ್ಕರ ಹೊಸ ಕಾನೂನುಗಳು ಬಂದಿದೆ. ಪೈರಸಿಗೋಸ್ಕರ ನ್ಯೂ ಲಾಗಳಿದಾವೆ, ಬಟ್ ಅದನ್ನ ಯಾರು ಬಳಕೆ ಮಾಡ್ತಾ ಇಲ್ಲ. ಪರಿಣಾಮ ಏನಾಗ್ತಾ ಇದೆ, ಈ ಪೈರಸಿ ಕಾಟ ದೊಡ್ಡ ಸಿನಿಮಾ ನಟರಿಗೆ ಬೆನ್ ಬಿಡದೆ ಕಾಡ್ತಾ ಇದೆ. ಈಗ ಅದಕ್ಕೆ ಡೆವಿಲ್ ಸಿನಿಮಾ ಕೂಡ ಬಂದು ಸೇರಿದೆ ಅಂತ. ಇಲ್ಲಿ ತನಕ ಇವರು ಸಿನಿಮಾ ಸಕ್ಸಸ್ನ ಎಂಜಾಯ್ ಮಾಡ್ಬೇಕಾ ಅಥವಾ ಇನ್ನೊಂದ್ ಕಡೆ ಪೈರಸಿ ಎಲ್ಲ ಆಗ್ತಾ ಇದೆ ಅಂತ ಹುಡುಕಿ ಅದ್ರಲ್ಲೇ ಬ್ಯುಸಿ ಆಗ್ಬೇಕಾ? ಹಂಗೆ ಆಗ್ತಾ ಇರೋದು. ನಾನು ಆರಂಭದಲ್ಲಿ ಹೇಳ್ದಂತೆ ಈ ಪೈರಸಿ ನಿಜಕ್ಕೂ ಸಿನಿಮಾ ಇಂಡಸ್ಟ್ರಿಗೆ ಕ್ಯಾನ್ಸರ್ ರೀತಿಯಲ್ಲಿ ಮಾರಕ ಆಗ್ತಾ ಇದೆ. ಸೊ ಈಗ ಡೆವಿಲ್ಗೆ ಇಲ್ಲಿ ತನಕ 10,500ಕ್ಕೂ ಹೆಚ್ಚಿನ ಲಿಂಕ್ಗಳನ್ನು ಇವ್ರಿಗೆ ಸಿಕ್ಕಿರೋದು. ಉಳಿದಂತೆ ಎಷ್ಟು ಆಲ್ರೆಡಿ ಲೀಕ್ ಆಗಿದೆಯೋ, ವೈರಲ್ ಆಗಿದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ಸಿಕ್ಕಿರೋದು 10,000. ಆ ಲಿಂಕ್ ಎಲ್ಲವನ್ನ ಡಿಲೀಟ್ ಮಾಡಿಸಿದಾರಂತೆ. ಈ ಪೈರಸಿ ಇಸ್ ಅ ವೈರಸ್, ಇಟ್ ಕಿಲ್ಸ್ ಮೂವೀಸ್, ವಿ ಆರ್ ಸ್ಟಿಲ್ ಫೈಟಿಂಗ್ ದ ಬ್ಯಾಟಲ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಡೆಸ್ಟ್ರಾಯ್ಡ್ 10,500 ಪ್ಲಸ್ ಅಂದ್ರೆ 10,500ಕ್ಕೂ ಹೆಚ್ಚಿನ ಲಿಂಕ್ಗಳನ್ನ ಆಲ್ರೆಡಿ ನಾಶ ಮಾಡಿದ್ದೀವಿ, ಕಿತ್ ಹಾಕಿದೀವಿ, ಬಟ್ ಸ್ಟಿಲ್ ಪೈರಸಿ ಕಾಟ ಬಿಡ್ತಾ ಇಲ್ಲ ನಮ್ಮನ್ನ ಅಂತ.